ನನಗೆ ಇವತ್ತೊಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ ನೋಡಕ್ಕೆ ಇಷ್ಟೊಂದು ಜನ ಸೇರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಪಾರ್ಸಲಲ್ಲಿ ಏನಿತ್ತು ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. 15 ಡೇಸ್ ಡೈಲಿ ಮಿನಿಟ್ ಬ್ಲಾಗ್ ಚಾಲೆಂಜಲ್ಲಿ ಇವತ್ತು ಡೇ 13. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರಿಯಪಟ್ಟಣ ಹುಡುಗಿ ಸ್ವಾತಿ. ಇವಾಗಿನ ಚಳಿಗಂತೂ ಬೆಳಿಗ್ಗೆ 1 ಕಪ್ ಟೀ ಕುಡಿದೇನೆ ಯಾವುದೇ ಕೆಲಸನೂ ಮಾಡೋಕ್ಕಾಗಲ್ಲ. ನಿಮಗೂ ಹೀಗೆ ಆಗುತ್ತಾ? ಅದಾದಮೇಲೆ ಬಿಸಿ ಬಿಸಿ ಕಾಫಿ ಜೊತೆಗೆ ತಗರಿ ಕಾಳನ್ನು ಇಟ್ಕೊಂಡ್ವಿ. ಈ ಸೀಸನ್ ಬಂದರೆ ಸಾಕು ಎಲ್ಲರೂ ಮನೆ ಮುಂದೆನೂ ಬರೀ ವೆರೈಟಿ ಕಾಳುಗಳೇ ನಮ್ಮ ಹಳ್ಳಿಲಂತೂ. ಆಮೇಲೆ ಯಾಕೋ ಬೇಜಾರಾಗ್ತೈತೆ ಅಂತ ದೀಪು ಮನೆ ಹತ್ರ ಬಂದೆ. ದೀಪುಗೆ ಏನಾದರೂ ಸ್ವೀಟ್ ಮಾಡು ಅಂತ ಹೇಳಿದೆ. ಅದಕ್ಕೆ ಅವಳು ಕೇಸರಿ ಬಾತ್ ಮಾಡ್ತಿದ್ಲು. ಬಟ್ ಅದು ಕೇಸರಿ ಬಾತ್ ಇರಲಿಲ್ಲ, ಕೇಸರಿ ಪಾಯಸ ಆಗ್ಬಿಟ್ಟಿತ್ತು. ಬರೀ ಇಂಥದೆಯ. ಆಮೇಲೆ ಹೆಂಗೋ ಕಷ್ಟಪಟ್ಟು ಆ ಥರ ಇದು ಕೇಸರಿ ಬಾತ್ನ ಹೆಂಗೋ ಈ ಥರ ಮಾಡಿದ್ವಿ. ಅದಾದ್ಮೇಲೆ ಹೊರಗಡೆ ಬಂದು ನೋಡಿದ್ರೆ ಐಸ್ ಕ್ರೀಮ್ ಬಂದಿದ್ದ. ಐಸ್ ಕ್ರೀಮ್ ತಗೊಳ್ಳವ ಅಂತ ಹೋದ್ರೆ ನಮ್ಮ ಹತ್ರ ದುಡ್ಡಿರ್ಲಿಲ್ಲ. ಅದಕ್ಕೆ ನಮ್ಮ ಆಂಟಿ ತಗೊಟ್ರು. ಬಟ್ ಟೇಸ್ಟ್ ಮಾತ್ರ ಒಂಚೂರು ಚೆನ್ನಾಗೇನಿಲ್ಲ. ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತೇಳಿ ನಮ್ಮ ಅವ್ನು ಮಾತಾಡ್ಸಕ್ಕೆ ಹೋದೆ. ನೋಡಿ ಹೆಂಗೆ ಮಾತಾಡೋದು ಅಂತ. ಯಾಕೆ ಇಷ್ಟೊಂದು ನಳ್ಳಲ್ಲಿ ಕೂತಿದಿ? ನಳ್ಳೆ ಕೂತೇನೆ. ನಿಮ್ದೇ ನೋಡಿ ಆರಾಮ್ ಲೈಫ್. ನಮ್ ನೋಡಿ ನಿಮ್ಗ ಕಷ್ಟ. ಇದು ಆಕ್ಚುಲಿ ಚೆನ್ನಾಗಿ. ಆಮೇಲೆ ನನಗೊಂದು ಪಾರ್ಸಲ್ ಬಂದಿತ್ತು. ಆ ಪಾರ್ಸಲ್ ನಾನು ಓಪನ್ ಮಾಡೋ ಅಷ್ಟರೊಳಗೆ ಇವರೇ ಓಪನ್ ಮಾಡಿಬಿಟ್ರು. ಆ ಪಾರ್ಸಲಲ್ಲಿ ಏನಿತ್ತು ಅಂದರೆ ಪಾಟ್ಗಳು ಆರ್ಡರ್ ಮಾಡಿದೆ ಗಿಡ ನೆಡೋಣ ಅಂತ. ಬಟ್ ಕ್ವಾಲಿಟಿ ಮಾತ್ರ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಯಾಕಂದರೆ ಅದರಲ್ಲೊಂದು ಆಲ್ರೆಡಿ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟ್ ಕೊಟ್ಟಿದ್ರು. ಮತ್ತೆ ಇವತ್ತಿಗಿಷ್ಟೇ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಲಿಂಕು ನಾನು ಇನ್ಸ್ಟಾ ಬಯೋದಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಮತ್ತೆ ಸಿಗುವ. ಬಾಯ್.